ನನ್ ಹೆಸರು ಅಭಿನವ್, ನನ್ ವಯಸ್ಸು ಬಂದು 31, ಬೆಂಗಳೂರಲ್ಲಿ ಇರೋದು. ನಮ್ ದೊಡ್ಡಮ್ಮ ಫ್ಯಾಮಿಲಿ ಕೂಡ ನಮ್ಮ ಮನೆ ಹತ್ರ ಇರೋದು. ನಮ್ ದೊಡ್ಡಮ್ಮನ ಹೆಸರು ಬಂದು ಸುನೀತಾ, ಅವಳ ವಯಸ್ಸು ಬಂದು 65, ನೋಡೋಕೆ ತುಂಬಾ ದಪ್ಪಗೆ ಇದ್ದಾಳೆ. ಅವರ ಮನೇಲಿ ಅವಳು, ದೊಡ್ಡಪ್ಪ ಮತ್ತೆ ಅವರ ಮಗ ಅಷ್ಟೇ ಇರೋದು. ಮನೆಯಲ್ಲಿ ಇದ್ದಾಗ ಸೀರೆ ಉಟ್ಟುಕೊಂಡು ಇರ್ತಾಳೆ. ಕೆಲವೊಮ್ಮೆ ನೈಟಿ ಹಾಕ್ತಾಳೆ, ಆಗ ಇನ್ನೂ ಚೆನ್ನಾಗಿ ಕಾಣಿಸ್ತಾಳೆ. ನನ್ ತಮ್ಮನ ಅಂದ್ರೆ ದೊಡ್ಡಮ್ಮನ ಮಗ ಫ್ರೆಂಡ್ಸ್ ಆಗಾಗ ಮನೆಗ್ ಬರ್ತಾ ಇರ್ತಾರೆ. ನಮ್ ದೊಡ್ಡಮ್ಮ ಯೌವನದಲ್ಲಿ ಇದ್ದಾಗ ಯಾವ ಹೆರಾಯಿನ್ಗೂ ಕಮ್ಮಿ ಇರಲಿಲ್ಲ. ನಮ್ಮ ದೊಡ್ಡಪ್ಪ ಮಾತ್ರ ಅವರ ಜೊತೆ ಸರಿಯಾಗಿಯೇ ಕಬಡ್ಡಿ ಆಡಿದ್ದ. ಆದರೆ ಈಗ ವಯಸ್ಸಾಗಿದೆ, ಪಾಪ ಅವರ ಕಬಡ್ಡಿ ಆಟ ಅಷ್ಟಕ್ಕಷ್ಟೇ. ದೊಡ್ಡಮ್ಮ ಬಗ್ಗೆ ಇಷ್ಟು ಸಾಕು, ಜಾಸ್ತಿ ಬೋರ್ ಮಾಡಲ್ಲ ನಿಮ್ಗೆ. ಇದು ನಡೆದದ್ದು 3 ವರ್ಷಗಳ ಹಿಂದೆ, ದೊಡ್ಡಮ್ಮ ಮತ್ತೆ ನಮ್ ತಮ್ಮನ್ ಫ್ರೆಂಡ್ ಜೊತೆ. ತಮ್ಮನ್ ಫ್ರೆಂಡ್ ಅಂದ ಮೇಲೆ ನಂಗೂ ಪರಿಚಯ, ಸೊ ಇದು ಅವನಿಂದಲೇ ಗೊತ್ತಾಗಿದ್ದು ನನ್ ದೊಡ್ಡಮ್ಮ ಎಷ್ಟು ದೊಡ್ಡ ಆಟಗಾರ್ತಿ ಅಂತ. ನನ್ ತಮ್ಮನ್ ಫ್ರೆಂಡ್ ಹೆಸರು ವಿಜಯ್, ವಯಸ್ಸು 22, ನೋಡೋಕೆ ಸುಮಾರಾಗಿ ಗಟ್ಟಿಮುಟ್ಟಾಗಿ ಇದಾನೆ. ವಿಜಯ್ ಆಗಾಗ ದೊಡ್ಡಮ್ಮ ಮನೆಗ್ ಬರೋದು ಕಾಮನ್ ಆಗಿತ್ತು. ದೊಡ್ಡಮ್ಮ ಕೂಡ ಅವನ ಜೊತೆ ಎಲ್ಲರಂತೆ ಸಲುಗೆಯಿಂದ ನಗುತ್ತಾ ಮಾತಾಡ್ತಿದ್ಲು. ಹೀಗೆ ದಿನಗಳು ಕಳೀತಾ ಹೋಯಿತು. 3 ವರ್ಷದ ಹಿಂದೆ ಒಂದು ದಿನ ದೊಡ್ಡಮ್ಮ ಮನೇಲಿ ಫಂಕ್ಷನ್ ಇತ್ತು. ನಾನು, ನನ್ ತಮ್ಮ ಮತ್ತೆ ವಿಜಯ್ 3 ಜನ ಫಂಕ್ಷನ್ನಲ್ಲಿ ಎಲ್ಲಾ ರೀತಿ ಕೆಲಸ ಕಾರ್ಯಗಳನ್ನು ನೋಡಿಕೊಂಡೆವು. ಫಂಕ್ಷನ್ ಮುಗಿದು ರಾತ್ರಿ 8 ಗಂಟೆ ಆಗುವಾಗ ವಿಜಯ್ ಮನೆಗೆ ಹೋಗಲು ತಯಾರಾದ. ಆದರೆ ಅದು ಮಳೆಗಾಲ, ಸಿಕ್ಕಾಪಟ್ಟೆ ಮಳೆ, ಬಿಡೋ ಯಾವ ಲಕ್ಷಣನೂ ಕಾಣಿಸ್ತಾ ಇರಲಿಲ್ಲ. ವಿಜಯ್, ಲೋ ನಾನ್ ಮನೆಗ್ ಹೋಗ್ತೀನಿ ಕಣೋ. ತಮ್ಮ, ಓ ಲೋ, ಈ ಮಳೇಲಿ ಏನಕ್ ಹೋಗ್ತೀಯಾ, ಇವತ್ ಇಲ್ಲೇ ಮಲ್ಕೋ. ಅಷ್ಟರಲ್ಲಿ ದೊಡ್ಡಮ್ಮ ಕೂಡ ಬಂದು ವಿಜಯ್ಗೆ ಇಲ್ಲೇ ಮಲಗು ಅಂತ ಹೇಳಿದರು. ಫಂಕ್ಷನ್ ಮುಗಿದ ನಂತರ ಮನೇಲಿ ನೆಂಟರು ಯಾರ್ ಇರಲಿಲ್ಲ. ನಾನು, ದೊಡ್ಡಮ್ಮ, ದೊಡ್ಡಪ್ಪ, ತಮ್ಮ ಹಾಗೂ ವಿಜಯ್ ಅಷ್ಟೇ. ವಿಜಯ್ ಕೂಡ ಒಪ್ಪಿದ. ಎಲ್ಲರೂ ಒಟ್ಟಿಗೆ ಊಟ ಮಾಡಿದೆವು. ದೊಡ್ಡಮ್ಮ ನೈಟಿ ಹಾಕಿದ್ದಳು. ಎಲ್ಲರೂ ಊಟಕ್ಕೆ ಕುಳಿತೆವು. ದೊಡ್ಡಮ್ಮ ಬಂದು ಬಗ್ಗಿ ಊಟ ಬಡಿಸಿದಳು. ಹೀಗೆ ಎಲ್ಲರೂ ಊಟ ಮುಗಿಸಿ ಹಾಲ್ನಲ್ಲಿ ಮಾತಾಡ್ತಾ ಕುಳಿತೆವು. ದೊಡ್ಡಪ್ಪ ನಿದ್ದೆ ಬರ್ತಿದೆ ಅಂತ ಹೇಳಿ ರೂಮಲ್ಲಿ ಮಲಗಲು ಹೋದರು. ದೊಡ್ಡಮ್ಮ ಕಿಚನ್ ಕೆಲಸದಲ್ಲಿ ಬ್ಯುಸಿ ಇದ್ದಳು. ಸುಮಾರು 10 ಗಂಟೆ ನಂತರ ಹಾಲ್ನಲ್ಲಿ ಹಾಸಿಗೆ ಹಾಕಿದೆವು. ಒಂದು ಮೂಲೆಯಲ್ಲಿ ನಾನು, ನನ್ ಪಕ್ಕ ತಮ್ಮ ಹಾಗೂ ತಮ್ಮನ್ ಪಕ್ಕ ವಿಜಯ್ ಮಲಗಿದ್ದ. ದೊಡ್ಡಮ್ಮ ಮನೆ ಕೆಲಸ ಎಲ್ಲ ಮುಗಿಸಿ ಬಂದಳು. ರೂಮಲ್ಲಿ ಜಾಗ ಇರಲಿಲ್ಲ, ಸಾಮಾನು ಫುಲ್ ಇತ್ತು, ಅದಕ್ಕೆ ದೊಡ್ಡಪ್ಪ ಮಾತ್ರ ಮಲಗಿದ್ದರು. ವಿಜಯ್ ಪಕ್ಕ ಜಾಗ ಖಾಲಿ ಇತ್ತು. ದೊಡ್ಡಮ್ಮ ವಿಜಯ್ ಪಕ್ಕ ಮಲಗಿದರು. ಅವಳು ವಿಜಯ್-ಅನ್ನು ಮಗನ ತರನೇ ನೋಡ್ತಾ ಇದ್ದಳು. ದೊಡ್ಡಮ್ಮ ವಿಜಯ್ಗೆ ಬೆನ್ನು ಮಾಡಿ ಮಲಗಿದ್ದಳು. ಹೀಗೆ ಮಳೆ ಬೇರೆ ಜೋರಾಗಿ ಸುರೀತಾ ಇತ್ತು. ಸುಮಾರು 11 ಗಂಟೆ ಆಗಿರಬಹುದು. ನನಗೆ ಎಚ್ಚರವಾಯಿತು. ನನ್ ತಮ್ಮ ಫುಲ್ ನಿದ್ದೆಗೆ ಜಾರಿದ್ದ. ನಾನು ಎದ್ದು ನೀರು ಕುಡಿದು ಬಂದೆ. ಆಗ ನೋಡಿದರೆ ವಿಜಯ್ ಪಕ್ಕದಲ್ಲಿ ದೊಡ್ಡಮ್ಮ ಮಲಗಿದ್ದರು. ನನ್ನ ಪಾಡಿಗೆ ನಾನು ಸುಮ್ಮನೆ ಮಲಗಿದೆ, ಆದ್ರೆ ನಿದ್ದೆ ಬರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಏನೋ ಒಂದು ಶಬ್ದ ಕೇಳಿಸಿತು. ಏನು ಅಂತ ಕೇಳಿಸಿಕೊಂಡೆ. ಏನು ಅಂದ್ರೆ ದೊಡ್ಡಮ್ಮ ಮತ್ತು ವಿಜಯ್ ತುಂಬಾ ನಿಧಾನವಾಗಿ ಏನೋ ಮಾತನಾಡುತ್ತಿದ್ದರು. ದೊಡ್ಡಮ್ಮ, ಹೇ, ಇದು ಏನೋ ಮಾಡ್ದೆ ನೀನು. ವಿಜಯ್, ಸಾರಿ ಆಂಟಿ, ನಂಗೆ ಸ್ವಲ್ಪ ನಿದ್ದೆಯಲ್ಲಿ ಒದ್ದಾಡೋ ಅಭ್ಯಾಸ ಇದೆ. ನಾನು ಇವರಿಬ್ಬರ ಮಾತನ್ನ ಸೈಲೆಂಟ್ ಆಗಿ ಕೇಳ್ತಿದ್ದೆ. ಅವರು ನಾನು ಮಲಗಿದ್ದೀನಿ ಅಂತ ಅನ್ಕೊಂಡಿದ್ರು. ಆಮೇಲೆ ದೊಡ್ಡಮ್ಮ ಹೇಳಿದ್ಲು, ನಂಗೂ ಸರಿಯಾಗಿ ನಿದ್ದೆ ಬರ್ತಿಲ್ಲ ಕಣೋ, ಸ್ವಲ್ಪ ಮೈ ಕೈ ನೋವು ಅಂತ. ಆಗ ಅವನು, ಹೌದಾ, ನಾನು ಸ್ವಲ್ಪ ಮಸಾಜ್ ಮಾಡಲಾ ಅಂತ ಕೇಳಿದ. ಮಾಡಿದ್ರೆ ಒಳ್ಳೆಯದು ಅಂತ ದೊಡ್ಡಮ್ಮ ಹೇಳಿದಳು. ಅವನು ಮಸಾಜ್ ಮಾಡೋಕೆ ಶುರು ಮಾಡಿದ. ಇಬ್ಬರೂ ಈಗಾಗಲೇ ಒಳ್ಳೆ ಮೂಡ್ನಲ್ಲಿ ಇದ್ದರು. ಅವರ ಎದೆ ಬಡಿತ ಜೋರಾಗಿತ್ತು ಮತ್ತು ಅವರ ಉಸಿರಾಟ ಕೂಡ ನನಗೆ ಕೇಳಿಸುತ್ತಿತ್ತು. ಸಡನ್ ಆಗಿ ಕರೆಂಟ್ ಕೂಡ ಹೋಯಿತು. ಆಮೇಲೆ ದೊಡ್ಡಮ್ಮ ಹೇಳಿದಳು, ಸ್ವಲ್ಪ ಕಿಚನ್ ರೂಮಿಗೆ ಹೋಗೋಣ ಬಾ ಅಂತ. ವಿಜಯ್, ಯಾಕೆ ಆಂಟಿ, ಏನಾಯ್ತು ಅಂತ ಕೇಳಿದ. ನಾನು ನೀರ್ ಕುಡಿಬೇಕು, ತುಂಬಾ ಕತ್ತಲು ಇದೆ, ನಂಗೆ ಭಯ ಆಗುತ್ತೆ ಅಂತ ಹೇಳಿದಳು. ಅವನು, ಸರಿ ಆಯಿತು ಬನ್ನಿ ಅಂತ ಇಬ್ಬರೂ ಕಿಚನ್ ರೂಮಿಗೆ ಹೋದರು. ಏನು ಅಂತ ಎದ್ದು ನೋಡಿದಾಗ ಪಕ್ಕದಲ್ಲಿ ವಿಜಯ್ ಮತ್ತು ದೊಡ್ಡಮ್ಮ ಇರಲಿಲ್ಲ. ಅರೆ, ಇಷ್ಟು ಹೊತ್ತಲ್ಲಿ ಇವರು ಏನು ಮಾಡ್ತಾ ಇರಬಹುದು ಅಂತ ಶಬ್ದ ಮಾಡದೆ ಮೆಲ್ಲನೆ ನೋಡಲು ಹೋದೆ. ಅವರಿಬ್ಬರೂ ಕಿಚನ್ ರೂಮಿನಲ್ಲಿ ಇದ್ದರು. ನಾನು ಅಲ್ಲೇ ಪಕ್ಕದಲ್ಲಿ ಬಚ್ಚಿಟ್ಟುಕೊಂಡು ನೋಡುತ್ತಿದ್ದೆ. ಕಿಚನ್ ರೂಮಿನಲ್ಲಿ ಅವರು ಮಾಡೋ ಕೆಲಸವನ್ನ ನೋಡಿ ದಂಗಾಗಿಬಿಟ್ಟೆ. ಅವರಿಬ್ಬರೂ ಕಬಡ್ಡಿ ಆಡೋದರಲ್ಲಿ ಮಗ್ನರಾಗಿದ್ದರು. ನಂಗೆ ಏನು ಮಾಡಬೇಕು ಎಂದು ಗೊತ್ತಾಗಲಿಲ್ಲ, ಸುಮ್ನೆ ನೋಡಿ ಎಂಜಾಯ್ ಮಾಡುತ್ತಿದ್ದೆ. ಸ್ವಲ್ಪ ಹೊತ್ತಿನ ಇಬ್ಬರೂ ತಮ್ಮ ಕೆಲಸ ಮುಗಿಸಿದರು.
ನಾನು ಶಬ್ದ ಮಾಡದೆ ವಾಪಸ್ ಹೋಗಿ ಮಲಗಿದೆ. ಆಮೇಲೆ ಅವರಿಬ್ಬರೂ ಬಾತ್ರೂಮಿಗೆ ಹೋಗಿ ಕ್ಲೀನ್ ಮಾಡಿಕೊಂಡು ಬಂದು ಮಲಗಿದರು. ನಾನು ನೋಡಿದ್ದು ಅವರಿಗೆ ಗೊತ್ತಿರಲಿಲ್ಲ. ವಿಜಯ್ ಹಾಗೂ ದೊಡ್ಡಮ್ಮನ ಮೇಲೆ ನಂಗೆ ತುಂಬಾ ಕೋಪ ಇತ್ತು. ಆದ್ರೆ ಈ ವಿಷಯವನ್ನು ನಾನು ಯಾರಿಗೂ ಹೇಳಲಿಲ್ಲ. ನನಗೂ ದೊಡ್ಡಮ್ಮನ ಜೊತೆ ಒಂದ್ಸಲಾನಾದ್ರೂ ಕಬಡ್ಡಿ ಆಡಬೇಕು ಅನಿಸಿತು. ಸೊ ಒಂದು ಒಳ್ಳೆ ಪ್ಲಾನ್ ಮಾಡಿದೆ. ಒಂದು ದಿನ ನಾನು